ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮನೆಯಲ್ಲೂ ಕೂಡ ಇವತ್ತು ಶಿವರಾತ್ರಿ ಹಬ್ಬ ಹೇಗೆಲ್ಲ ಮಾಡಿದ್ವಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಉಂಡೆ ನಿನ್ನೆ ಬಂದು ನಿಮಗೆ ಪುರಿ ಉಂಡೆ ಮಾಡಿ ತೋರಿಸಿದ್ದೆ. ಇವತ್ತು ಕಲ್ಲುಂಡೆ ಮಾಡಿರೋದು. ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಮನೆ ತುಂಬ ರಂಗೋಲಿ ಹಾಕಿ ತಿಂಡಿಗೆ ಉಪವಾಸ ಇರೋರು ಇರ್ತಾರೆ. ಸೊ ನಮ್ಮ ಮನೆಯವರಿಗೆ ಟಿಫನ್ ಮಾಡಿಕೊಡ್ಬೇಕಲ್ಲ ಅಂದ್ಬಿಟ್ಟು ಬೆಳಗ್ಗೆ ದೋಸೆ ಹಿಟ್ಟು ನೆನೆ ಹಾಕಿದ್ದೆ. ಬೆಳಗ್ಗೆ ರುಬ್ಕೊಂಡು ಪಡ್ಡು ಮಾಡೋಣ ಅಂತ ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡಿಗೆಲ್ಲ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಗ್ಯಾಪಲ್ಲಿ ಇದು ಬಂದು ಸ್ವಲ್ಪ ವೆಜಿಟೇಬಲ್ಸ್ ಅಂತ ಕ್ಯಾರೆಟ್ ಮತ್ತು ನವಿಲುಕೋಸು ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ ಇರಲಿ ಅಂತ. ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಹಾರ್ಲಿಕ್ಕೆ ಬಿಟ್ಟು ಮಿಕ್ಸ್ ಮಾಡಿಕೊಂಡು ಪಡ್ಡು ಬಿಡ್ತಾ ಇರೋದು. ಪಡ್ಡೆಲ್ಲ ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ಕಡಲೆ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ಎಲ್ಲ ತಿಂದ್ಕೊಂಡಾದ್ಮೇಲೆ ಟಿಫನ್ ಆದಮೇಲೆ ಮನೆ ಕ್ಲೀನ್ ಮಾಡಲಿಕ್ಕೆ ಶುರು ಮಾಡೋಣ ಅಂತಂದ್ಬಿಟ್ಟು ಮನೆಯೆಲ್ಲ ಇದು ಇನ್ನೊಂದು ರೂಮು ನಮ್ಮ ಮನೇಲಿರೋದು. ಬೆಡ್ಶೀಟ್ಸ್ ಎಲ್ಲ ರಿಮೂವ್ ಮಾಡಿ ಹೊಸ್ದಾಗಿ ಹಾಕ್ಕೊಂಡು ಮತ್ತು ಇದು ನಮ್ಮ ರೂಮಲ್ಲಿ ಮತ್ತು ಬೇರೆ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಅಂದಮೇಲೆ ಕ್ಲೀನ್ ಮಾಡ್ಕೋಬೇಕಲ್ಲ. ಇದು ಬಂದು ಪ್ರೊಸೆಸ್ಸು ಕಲ್ಲುಂಡೆ ಮಾಡೋದು. ಒಂದೊಂದಾಗೆ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಡಲೆನ ಬೆಚ್ಚಗೆ ಮಾಡಿಕೊಂಡು ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆ ಬಿಡಿಸ್ಕೋಬೇಕಲ್ಲ. ಹಾಗಾಗಿ ಕಡಲೆ ಬೀಜ ಹುರ್ಕೊಳ್ತಾ ಇರೋದು. ಕಡಲೆ ಬೀಜನ ಇದನ್ನೆಲ್ಲ ಬಂದು ಒರೆಸ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡಿರೋದು. ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಸಿ ಇಟ್ಟರೆ ತುಂಬ ದಿನ ಇಡಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋದು. ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಬೆಲ್ಲ ಕಾಯಿಸ್ಕೊಂಡು ಬೆಲ್ಲ ಪಾಕ ಹಿಡ್ಕೊಳ್ತಾ ಇರೋದು. ಇದು ಚೆನ್ನಾಗಿ ಅಂದರೆ ಒಂದು ಎಳೆ ಥರ ಬರಬೇಕು. ಯಾಕೆಂದರೆ ಪುರಿ ಉಂಡೆಗೆ ಪಾಕ ತುಂಬ ಚೆನ್ನಾಗಿ ಬರಬೇಕು. ಸ್ವಲ್ಪ ಕಲ್ಲುಂಡೆಗೆ ಒಂದು ಎಳೆ ಥರ ಬಂದರೂ ಸಾಕಾಗುತ್ತೆ. ಕಲ್ಲುಂಡೆ ಎಲ್ಲ ಗಟ್ಟಿಯಾಗಿದೆ. ತುಂಬ ಚೆನ್ನಾಗಿ ಬಂತು ಕಲ್ಲುಂಡೆ. ಯಾವುದೇ ರೀತಿ ಬಿಟ್ಟರೆ ತುಂಬ ಸಾಫ್ಟಾಗಿ ಕೂಡ ಇದೆ. ತುಂಬ ಗಟ್ಟಿ ಅಂತನಿಲ್ಲ. ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಬಂತು. ನೀವು ಮೆಜರ್ಮೆಂಟು ನೀವು ಯಾವ ಥರ ನೋಡ್ಕೊತೀರೋ ಅದ್ರ ಮೇಲೆ ಪಾಕ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ನಾನು ನಿನ್ನೆ ನಿಮಗೆ ತೋರಿಸ್ದಂಗೆ ಇದು ಬಂದು ನಮ್ಮನೆ TV ತೊಗೊಂಬಂದ್ವಿ. ಮತ್ತು ಇನ್ನೊಂದು ಇಂಡಕ್ಷನ್ ಸ್ಟವ್. TV ಇನ್ಸ್ಟಾಲೇಷನ್ಗೆ ಇವತ್ತು ಬಂದಿದ್ರು. ಹಾಗಾಗಿ ಟಿವಿನ ತೋರಿಸ್ತಾ ಇದ್ದೀನಿ. ಇಂಡಕ್ಷನ್ ಸ್ಟವ್ನ ನಾನು ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. TV ಇನ್ಸ್ಟಾಲೇಷನ್ಗೆ ಅಂತ ಬಂದಿದ್ದರು. ಇವತ್ತು ನಾವು ಬಂದು ರೊಟೇಟಬಲ್ ಸ್ಟ್ಯಾಂಡ್ನ ಹಾಕಿಸ್ಕೊಂಡ್ವಿ. ಯಾಕೆಂದರೆ ಅದು ಹಾಕಲಿಕ್ಕೆ ಯಾವ ಕಡೆ ಬೇಕು ಆ ಕಡೆ ತಿರುಗಿಸ್ಲಿಕ್ಕಾಗಲ್ಲ ಅಂದ್ಬಿಟ್ಟು ರೊಟೇಟಬಲ್ ಸ್ಟ್ಯಾಂಡ್ನ ಹಾಕಿಸ್ಕೊಂಡ್ವಿ. ಯಾವ ಕಡೆ ಬೇಕಾದರೂ ತಿರುಗಿಸ್ಕೋಬೋದು ಅಂತ. ಇಷ್ಟೆಲ್ಲ ಆದಮೇಲೆ ಸಂಜೆ ಆಯಿತು. ನೆಕ್ಸ್ಟು ನಮ್ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾಯಿತು. ಫೋಟೋಗಳನ್ನೆಲ್ಲ ಹೊರಿಸ್ಕೊಂಡು ಅಭಿಷೇಕ ಮಾಡಬೇಕಿತ್ತು. ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಅಂದರೆ ದೇವರಿಗೆ ನಮ್ಮ ಮನೇಲಿ ಶಿವಲಿಂಗ ಇರೋದ್ರಿಂದ ದೇವ್ರಿಗೆ ಅಭಿಷೇಕನ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದು. ದೇವ್ರನ್ನ ಚೆನ್ನಾಗಿ ತೊಳ್ಕೊಂಡು ಪ್ರತಿಯೊಂದನ್ನು ಅದಕ್ಕೆ ಮತ್ತೆ ವಿಭೂತಿ ತರಿಸ್ಕೊಂಡು ಬೆಲ್ಪತ್ರೆಯಿಂದ ಅಭಿಷೇಕ ಮಾಡ್ತಾ ಇರೋದು. ಅದಕ್ಕೆ ಹಾಲು, ಮೊಸರು, ಹಣ್ಣುಗಳು ಯಾವುದೇ ರೀತಿ ಹಣ್ಣುಗಳಿರುತ್ತೆ ಹಣ್ಣು, ಕಲ್ಲು ಸಕ್ಕರೆ, ಜೇನುತುಪ್ಪ ಪ್ರತಿಯೊಂದನ್ನು ಹಾಕಿ ಅಭಿಷೇಕ ಮಾಡುವಂಥದ್ದು. ನಮ್ಮ ಮನಸ್ಸಿನಲ್ಲಿ ದೇವರು ಅಂತ ಇದ್ದರೆ ನಮ್ಮ ಶಿವ ಯಾವತ್ತಿದ್ರೂ ಹೊಲಿತಾನೆ. ಶಿವ ಅಲಂಕಾರಕ್ಕೆ ಯಾವತ್ತೂ ಹೊಲಿಯಲ್ಲ. ನಾವು ಭಕ್ತಿ ಭಾವನೆಯಿಂದ ಶಿವನ ಆರಾಧನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ ದಿನ ಬಸವಣ್ಣನಿಗೆ ಮತ್ತು ಈಶ್ವರ ದೇವರಿಗೆ ಶಿವಲಿಂಗಕ್ಕೆ ಅಭಿಷೇಕನ ಮಾಡ್ಕೊಳ್ತಾ ಇರೋದು. ಒಂದೊಂದೇ ಆಗಿ ಅಭಿಷೇಕ ಮಾಡಿಕೊಂಡು ಮಂತ್ರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಭಕ್ತಿಯಿಂದ ಹೇಳಿಕೊಂಡು ನಾವು ಅಭಿಷೇಕ ಮಾಡ್ತಾಯಿದ್ದೆ. ಆ ಶಿವ ನಮಗೆ ಹೊಲಿತಾನೆ ಅನ್ನೋ ನಂಬಿಕೆ. ಪ್ರತಿಯೊಂದು ನಮ್ಮಲ್ಲಿ ಅದೇ ಹಣ್ಣು ಅಂತ ಇಲ್ಲ, ಯಾವ ಹಣ್ಣುಗಳು ಸಿಗುತ್ತೋ ಯಾವುದಾಗಿರ್ಬೋದು, ಸೇಬು, ಕಿತ್ತಳೆ, ದ್ರಾಕ್ಷಿ, ಹಾಲು, ಮೊಸರು, ಜೇನುತುಪ್ಪ, ಕಲ್ಲು ಸಕ್ಕರೆ ಇದು ಬೇಕು ಅಂದರೆ ಅಭಿಷೇಕಕ್ಕೆ ಬೇಕಾಗೋ ಸಾಮಗ್ರಿ ಅಂತ ಕೇಳಿದ್ರೆ ಅದು ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ. ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ದರಿಂದ ಶಿವಲಿಂಗಕ್ಕೆ ಈ ಥರ ಅಭಿಷೇಕವನ್ನು ಮಾಡ್ಕೊಳ್ತಾ ಇರೋದು. ವರ್ಷಕ್ಕೊಂದ್ಸಲ ಮಾಡೋದು ಶಿವರಾತ್ರಿ ಹಬ್ಬ ಅಲ್ವಾ. ಹಾಗಾಗಿ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಪ್ರತಿಯೊಂದು ಮಾಡ್ಕೊಳ್ತಾ ಇದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಎಲ್ಲ ಆದಮೇಲೆ ಮತ್ತು ಪೂಜೆಗೆಲ್ಲ ಫೋಟೋ ಎಲ್ಲ ಹೊಸ್ಕೊಂಡಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರೋದು. ಫೈನಲ್ಲಾಗಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಏನೋ ಒಂದು ಪಾಸಿಟಿವ್ ವೈಬು ಮನಸ್ಸಲ್ಲಿ ಮೂಡ್ದಂಗೆ ಆಗುತ್ತೆ ಪೂಜೆ ಅಂತ ಆದಮೇಲೆ. ಈ ಶಿವಲಿಂಗಕ್ಕೆ ಶಿವರಾತ್ರಿ ದಿನ ಬಿಲ್ಪತ್ರೆ ಬಿಟ್ಟು ಬೇರೆ ಯಾವ ಪತ್ರೆಯನ್ನು ಅರ್ಪಿಸಬಾರ್ದು, ಬೇರೆ ಯಾವುದೇ ರೀತಿಯ ಹೂವನ್ನ ಇಡಬಾರ್ದು ಅನ್ನೋದು ನಂಬಿಕೆ. ನಾವು ಕೂಡ ಬಿಲ್ಪತ್ರೆನ ಅರ್ಪಿಸಿದ್ದೀವಿ. ಇಷ್ಟೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಎಷ್ಟೇ ಪೂಜೆ ಮಾಡಿದ್ರು ಕೂಡ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇನ್ನೂ ಹೆಚ್ಚಿನದಾಗಿ ನೆಮ್ಮದಿ ಅನ್ನೋದು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನನ್ನ ವಿಡಿಯೋದು ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.